ಪಿರಿಯಾಪಟ್ಟಣ ತಾಲೂಕಿನಲ್ಲಿ ತಂಬಾಕು ಬೆಳೆಯ ನಾಟಿಯು ಜುಲೈ 31ಕ್ಕೆ ಕೊನೆಗೊಂಡಿದ್ದು ಆಗಸ್ಟ್ 1ರಿಂದ ತಂಬಾಕು ಬೆಳೆ ನಾಟಿ ಮಾಡಿದರೆ ಅಂತಹ ತಂಬಾಕು ಬೆಳೆಗಾರರ ವಿರುದ್ಧ ತಂಬಾಕು ಮಂಡಳಿ ಕಾಯ್ದೆ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಂಬಾಕು ಮಂಡಳಿ ಹರಾಜು ಅಧೀಕ್ಷಕ ಧನರಾಜ್ ತಿಳಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮದ ತಂಬಾಕು ಹರಾಜು ಮಾರುಕಟ್ಟೆ ಕಚೇರಿಯಲ್ಲಿ ಮಾತನಾಡಿದ ಅವರು, ತಂಬಾಕು ಬೆಳೆಗಾರರಿಗೆ ತಂಬಾಕು ಮಂಡಳಿಯ ಬೆಳೆಗಾರರ ಕಲ್ಯಾಣ ಯೋಜನೆಯಡಿ ಸಹಜ ಮರಣಕ್ಕೆ ನೀಡ್ತಾ ಇದ್ದ ಪರಿಹಾರವನ್ನು 50,000ದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅಪಘಾತ ಮರಣಕ್ಕೆ ನೀಡ್ತಾ ಇದ್ದ 1 ಲಕ್ಷ ರೂಪಾಯಿ ಪರಿಹಾರವನ್ನು 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಗಂಭೀರ ಅನಾರೋಗ್ಯ ಅಪಘಾತ ಚಿಕಿತ್ಸೆಗಾಗಿ ಬಡ್ಡಿ ರಹಿತ 50,000 ರೂಪಾಯಿ ನೀಡ್ತಾ ಇದ್ದಿದ್ದನ್ನು 1 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಬೆಳೆಗಾರರ ಪುತ್ರಿಯರ ವಿವಾಹಕ್ಕಾಗಿ ಬಡ್ಡಿ ರಹಿತ ಸಾಲ ನೀಡ್ತಾ ಇದ್ದ 50,000 ರೂಪಾಯಿಯನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತವಾಗಿ ನೀಡ್ತಾ ಇದ್ದ 50,000 ರೂಪಾಯಿಯನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಪ್ರಾಕೃತಿಕ ವಿಕೋಪ ಮತ್ತು ಬೆಂಕಿಯಿಂದ ಹಾನಿಗೊಳಗಾದ ಬ್ಯಾರನ್ ದುರಸ್ತಿಗೆ ಭಾಗಶಃ ಹಾನಿಗೆ ನೀಡ್ತಾ ಇದ್ದ 20,000 ರೂಪಾಯಿಯನ್ನ 40,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಸಂಪೂರ್ಣ ಬ್ಯಾರನ್ ಹಾನಿಗೆ ನೀಡ್ತಾ ಇದ್ದ 50,000 ರೂಪಾಯಿಯನ್ನ 1 ಲಕ್ಷದವರೆಗೆ ಏರಿಕೆ ಮಾಡಲಾಗಿದೆ. ತಂಬಾಕು ಬೆಳೆಗಾರರು ತಂಬಾಕು ಮಂಡಳಿಯ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಜೊತೆಗೆ ಬೆಳೆಗಾರರು ಈ ಬಾರಿ ನಮೂನೆ 3ರಲ್ಲಿ ತಂಬಾಕು ಎಷ್ಟು ಬೆಳೆದು ಹದ ಮಾಡಲಾಗಿದೆ ಅನ್ನೋದನ್ನ ನಿಖರ ಮಾಹಿತಿಯನ್ನ ತಿಳಿಸಬೇಕು ಅಂದ್ರು. ರಾಮೇಗೌಡ, ಪಿರಿಯಾಪಟ್ಟಣ. ಎಲ್ಲ ತಂಬಾಕು ಬೆಳೆಗಾರರಿಗೆ ನಮಸ್ಕಾರ. ನಾನು ಧನರಾಜ್, ಹರಾಜು ಅಧೀಕ್ಷಕ, ತಂಬಾಕು ಮಂಡಳಿ, ಪಿರಿಯಾಪಟ್ಟಣ. ಎಲ್ಲ ರೈತ ಬಾಂಧವರಿಗೆ ಒಂದು 2-3 ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಜುಲೈ 31 ತಂಬಾಕು ಮಂಡಳಿಯಿಂದ ಕೊಟ್ಟಿರುವ ನಾಟಿ ಅವಧಿ ಮುಕ್ತಾಯವಾಗಿರ್ತದೆ. ಇದು ತದನಂತರ ಆಗಸ್ಟ್ ತಿಂಗಳಿಂದ ಎಲ್ಲ ರೈತ ಬಾಂಧವರಿಗೆ ತಿಳುವಳಿಕೆ ಏನಂತಂದರೆ, ಯಾರು ಕೂಡ ನಾಟಿ ಮಾಡೋದು ಕಂಡು ಬಂದರೆ ತಂಬಾಕು ಮಂಡಳಿ ಕಾಯ್ದೆ ಪ್ರಕಾರ ಅಂಥ ರೈತರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಈ ಮೂಲಕ ತಿಳಿಸ್ತೇನೆ. ಎರಡನೇದಾಗಿ ಕೆಲವು ಸವಲತ್ತುಗಳು ಏನು ತಂಬಾಕು ಮಂಡಳಿಯ ಬೆಳೆಗಾರರ ಕಲ್ಯಾಣ ಯೋಜನೆ ನಿಧಿಯಲ್ಲಿ ಜಾಸ್ತಿ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಸಹಜವಾಗಿ ಮರಣ ಹೊಂದಿರುವ ರೈತರಿಗೆ 50,000 ಕೊಡ್ತಾ ಇದ್ದೀವಿ. ಈಗ ಅದನ್ನು 1 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಬೆಳೆಗಾರರ ಪುತ್ರಿಯರ ವಿವಾಹಕ್ಕಾಗಿ 50,000 ನಾವು ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದೇವೆ. ಅದನ್ನು 1 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ತದನಂತರ ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಏನು 50,000 ರೂಪಾಯಿ ಬಡ್ಡಿ ಸಾಲ ಕೊಡ್ತಾ ಇದ್ದೇವೆ, ಅದನ್ನು 1 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಹಾಗೂ ಬ್ಯಾರನ್ ರಿಪೇರಿ, ಏನು ಭಾಗಶಃ ಬ್ಯಾರನ್ ಏನಾದರೂ ಡ್ಯಾಮೇಜ್ ಆದರೆ 20,000 ಅದನ್ನು ಬಡ್ಡಿ ರಹಿತ ರಿಪೇರಿಗೆ ಕೊಡ್ತಾ ಇದ್ದೇವೆ. ಅದು 40,000ಕ್ಕೆ ಹೆಚ್ಚಳ ಮಾಡಿದ್ದೇವೆ. ಪೂರ್ತಿ ಬ್ಯಾರನ್ ಏನು ಸಂಪೂರ್ಣ ಬ್ಯಾರನ್ ಡ್ಯಾಮೇಜ್ ಆಗಿದರೆ ಅದನ್ನು 50,000 ಇತ್ತು, ಅದನ್ನು 1 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದೇವೆ. ಅದು ಕೂಡ ಬಡ್ಡಿ ರಹಿತವಾಗಿರ್ತದೆ. ಮೂರನೇದಾಗಿ ರೈತರು ಈ ವರ್ಷ ಏನು ನಾಟಿ ಮಾಡಿದರೆ ತಂಬಾಕು ಮಂಡಳಿಯಿಂದ 1017 kg ಸಿಂಗಲ್ ಬ್ಯಾರನ್ಗೆ ನಾವು ತಂಬಾಕು ಮಂಡಳಿ ನಿಗದಿಪಡಿಸಿದ್ದಾರೆ. ಅದೇ ರೀತಿ ಈ ವರ್ಷ ನಾವು ಫಾರಮ್ 3 ಅಂತೇಳಿ ನಾವು ತಂಬಾಕು ಮಂಡಳಿಯಿಂದ ಹಳ್ಳಿಗೆ ಬಂದು ನಮ್ಮ ಕ್ಷೇತ್ರ ಸಹಾಯಕರು ತಮ್ಮ ಬೆಳೆದಿರುವಂಥ ಉತ್ಪಾದನೆನ ಎಷ್ಟಾಗುತ್ತೆ ಅಂತ ಒಂದು ನಿಖರವಾದ ಮಾಹಿತಿ ಕೊಡಬೇಕಂತೇಳಿ ಕೇಳ್ತಾ ಇದ್ದೀನಿ. ಏನಕ್ಕಂತಂದರೆ ಈಗ 1017 ಅಂತೇಳಿ ನೀವು ಇದು ಮಾಡ್ಕೋಬಾರ್ದು. ಎಷ್ಟಿದೆ, ಎಷ್ಟು ಬೆಳೆದಿದ್ರಿ, ಉತ್ಪಾದನೆ ಮಣ್ಣಿನ ಫಲವತ್ತತೆಯಿಂದ ಆಗಿರ್ಬೋದು, ನೀವು ಮಾಡಿರುವಂತಹ ಕೃಷಿಯ ಗುಡ್ ಅಗ್ರಿಕಲ್ಚರ್ ಒಳ್ಳೆಯ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಬೆಳೆದಿರ್ತೀರಿ. ಹಾಗಾಗಿ ಇಳುವರಿ ಹೆಚ್ಚಾಗಿದ್ದರೆ ಎಷ್ಟಿದೆ ನಿಮ್ಮ ಹತ್ರ ಹೊಗೆ ಸೊಪ್ಪು, ಅದನ್ನು ನಿಖರವಾಗಿ ಮಾಹಿತಿ ಕೊಡಬೇಕು. ಆ ರೀತಿ ನೀವು ಕೊಡಲಿಲ್ಲ, ಮತ್ತೆ ತದನಂತರ ಬಂದು ಹೆಚ್ಚಳ KGಗಾಗಿ ಕೇಳಿದರೆ ಆವಾಗ ತಂಬಾಕು ಮಂಡಳಿ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ನಿಮಗೆ ತಿಳುವಳಿಕೆ ನೀಡಿರುತ್ತೇನೆ.